ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ 3 ಅಂಕದ ಪ್ರಶ್ನೆಗಳು, ಅತ್ಯಂತ ಇಂಪಾರ್ಟೆಂಟ್ 3 ಅಂಕದ ಪ್ರಶ್ನೆಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಹೆಚ್ಚು ಬಾರಿ ರಿಪೀಟೆಡ್ ಆದಂತಹ 3 ಅಂಕದ ಪ್ರಶ್ನೆಗಳು ಇರ್ತವೆ. ಸೊ ಇವುಗಳನ್ನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ, ಬಕ್ಸಾರ್ ಕದನವು ಬಂಗಾಳದ ಮೇಲೆ ಬ್ರಿಟಿಷರು ಪ್ರಭುತ್ವ ಸಾಧಿಸುವಂತೆ ಮಾಡಿತು, ಸಮರ್ಥಿಸಿ. ಈ ರೀತಿಯೂ ಕೇಳ್ತಾರೆ. ಬಕ್ಸಾರ್ ಕದನದ ಪರಿಣಾಮಗಳೇನು ಅಂತ ಕೇಳ್ತಾರೆ. ಸೊ ಎರಡೂ ರೀತಿ ಪ್ರಶ್ನೆಯನ್ನು ಕೇಳಿದ್ರು ಕೂಡ ನೀವು ಇದೇ ಆನ್ಸರ್ನ ಬರಿಬೇಕಾಗ್ತದೆ. ಸೊ ಇದು ಬಂಗಾಳದ ದಿವಾನಿ ಹಕ್ಕು ಕಂಪನಿಗೆ ಇದಾಗಿರ್ತದೆ. ಇನ್ನು ಶಾ ಆಲಂ 26 ಲಕ್ಷ ಪಡೆದು ಬಂಗಾಳವನ್ನು ಹಕ್ಕು ಬಿಟ್ಟು ಕೊಡ್ತಾನೆ. ಔದ್ನ ನವಾಬನಿಂದ ಕಂಪನಿಗೆ 50 ಲಕ್ಷ ರೂಪಾಯಿ ಕೊಡ್ತಾರೆ. ಮೀರ್ ಜಫರ್ನ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಲಾಗ್ತದೆ. ಬಂಗಾಳದ ಪೂರ್ಣ ಆಡಳಿತ ಕಂಪನಿಗೆ ದೊರೆಯುತ್ತದೆ. ರಾಬರ್ಟ್ ಕ್ಲೈವ್ ಸರ್ಕಾರವನ್ನು ಜಾರಿಗೆ ತಂದನು. ಓಕೆನಾ. ಇನ್ನು ಇಷ್ಟು ಬರೆದ್ರೆ ನಿಮಗೆ 3 ಅಂಕಗಳು ಸುಲಭವಾಗಿ ದೊರೆಯುತ್ತದೆ. ಇನ್ನು ಎರಡನೆಯ ಪ್ರಶ್ನೆ ನೋಡಿ, ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ ಇದು. ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅಂತ ಇದೆ. ಸೊ ಇವನು ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದ್ದಾನೆ. ರಾಜಧಾನಿ ತಿರುವನಂತಪುರಕ್ಕೆ ಸ್ಥಳಾಂತರಿಸಿದನು. ನೆಕ್ಸ್ಟು ಇಲ್ಲಿ ನೋಡಿ, ವ್ಯಾಪಾರ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ತಡೆಗಟ್ಟಿದನು. ತಿರುವಾಂಕೂರು ಆಕ್ರಮಣದಲ್ಲಿ ಡಚ್ಚರನ್ನು ಸೋಲಿಸ್ತಾನೆ. ನೆಡುಮಂಗಡ ಕೊಟ್ಟಾರ್ಕರ ವ್ಯಾಪಾರಿ ಕೇಂದ್ರಗಳ ವಶವನ್ನು ಪಡ್ಕೊಳ್ತಾನೆ. 1753ರಲ್ಲಿ ಡಚ್ಚರು ಸಂಪೂರ್ಣವಾಗಿ ಮಾರ್ತಾಂಡವರ್ಮನಿಗೆ ಶರಣಾಗ್ತಾರೆ. ಓಕೆ, ಇಷ್ಟು ಬರೆದ್ರೆ 3 ಅಂಕಗಳು ಸುಲಭವಾಗಿ ದೊರೆಯುತ್ತದೆ. ಇನ್ನು ಮೂರನೇ ಪ್ರಶ್ನೆ ನೋಡಿ, ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಸತ್ಯಶೋಧಕ ಸಮಾಜ, ಸುಧಾರಣಾ ಕಾರ್ಯಗಳು ಯಾವುವು ಅಂತ ಕೇಳಿದರೆ, ಸೊ 3 ಸಮಾಜಗಳ ಸುಧಾರಣಾ ಕಾರ್ಯಗಳು ಇವೇ ಆಗಿರ್ತವೆ. ಇವನ್ನೇ ಬರೀಬೇಕಾಗ್ತದೆ ನೀವು. ಓಕೆನಾ. ಒಂದನೇದು ಜಾತಿ ಪದ್ಧತಿಯನ್ನು ವಿರೋಧ ಮಾಡೋದು, ಅರ್ಥಹೀನ ಆಚರಣೆಗಳ ವಿರೋಧ, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡಿದರು, ಸ್ತ್ರೀ ಪುರುಷ ಸಮಾನತೆಯನ್ನು ಒದಗಿಸಿದರು, ಮೂಢನಂಬಿಕೆಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದರು, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡಿದರು, ಬಾಲ್ಯ ವಿವಾಹಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಈ ಎಲ್ಲ ಅಂಶಗಳು ಏನಾಗಿರ್ತಪ್ಪ ಅಂದ್ರೆ ಸುಧಾರಣಾ ಕಾರ್ಯಗಳಾಗಿರ್ತವೆ. ಬ್ರಹ್ಮ ಸಮಾಜದ ಪ್ರಶ್ನೆ ಬಂದರೂ ಇದೇ ಸುಧಾರಣಾ ಕಾರ್ಯಗಳು. ಆರ್ಯ ಸಮಾಜ ಮತ್ತು ಸತ್ಯಶೋಧಕ ಸಮಾಜ 3 ಸಮಾಜಗಳ ಸುಧಾರಣಾ ಕಾರ್ಯಗಳು ಯಾವಪ್ಪ ಅಂದರೆ ಇವನ್ನೇ ಬರೀರಿ. ಓಕೆನಾ. 3 ಅಂಕ ಸುಲಭವಾಗಿ ಪಡಿತೀರಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, 1857ರ ದಂಗೆಗೆ ವಿಫಲತೆ ಕಾರಣಗಳೇನು ಅಂದರು. ಸೇಮು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಹಲವು ಕಾರಣಗಳಿಂದ ವಿಫಲವಾಯಿತು, ಸ್ಪಷ್ಟೀಕರಿಸಿ. ಈ ಎರಡೂ ಪ್ರಶ್ನೆಗಳಿಗೂ ಉತ್ತರ ಒಂದೇ ಇರ್ತದೆ, ಸೇಮ್. ಓಕೆ. ಇಡೀ ಭಾರತವನ್ನು ಈ ಒಂದು ದಂಗೆ ವ್ಯಾಪಿಸಿರಲಿಲ್ಲ, ಯೋಜಿತ ಹೋರಾಟವಾಗಿರಲಿಲ್ಲ, ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆ, ಸೂಕ್ತ ಮಾರ್ಗದರ್ಶನವಿರಲಿಲ್ಲ, ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು, ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು. ಇಷ್ಟೆಲ್ಲ ಪಾಯಿಂಟ್ಸನ್ನು ಬರೆದ್ರೆ ನಿಮಗೆ 3 ಅಂಕ ಸಿಗ್ತದೆ. ಇವು ಏನಾಗಿರ್ತದಪ್ಪ ಅಂದ್ರೆ 1857 ದಂಗೆ ವಿಫಲತೆಗೆ ಕಾರಣಗಳಾಗಿರ್ತವೆ. ಇನ್ನು 5ನೇ ಪ್ರಶ್ನೆ ನೋಡಿ, 1857 ದಂಗೆಯ ಪರಿಣಾಮಗಳು ಯಾವುವು ಅಂತ ಕೇಳುತ್ತಾನೆ. ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಬ್ರಿಟಿಷ್ ಆಡಳಿತ ಮತ್ತು ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿತ್ತು, ಸ್ಪಷ್ಟೀಕರಿಸಿ ಅಂತ ಕೇಳ್ತಾನೆ. ಸೊ ಎರಡು ರೀತಿ ಪ್ರಶ್ನೆ ಕೇಳಿದ್ರು ಆನ್ಸರ್ ಸೇಮ್ ಇರ್ತದೆ. ಕಂಪನಿಯ ಆಡಳಿತ ಕೊನೆಯಾಗ್ತದೆ, ಬ್ರಿಟಿಷ್ ರಾಣಿಯ ನೇರ ಆಡಳಿತ ಆಗ್ತದೆ, ಭಾರತದ ಆಡಳಿತ ವ್ಯವಹಾರಗಳು ಕಾರ್ಯದರ್ಶಿಗೆ ಜಾರಿ ಆಗ್ತವೆ. ಇನ್ನು 1858ರಲ್ಲಿ ಬ್ರಿಟನ್ ರಾಣಿ ಘೋಷಣೆ ಮಾಡ್ತಾಳೆ, ಭಾರತೀಯರ ಪ್ರೀತಿ ಬೆಂಬಲದ ಅಗತ್ಯ ಅರಿತರು, ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನು ನೀಡಿತು ಅಂತ ಬರೀಬೇಕಾಗ್ತದೆ. ಇನ್ನು ನೆಕ್ಸ್ಟು 6ನೇ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು ಅಂತ ಇದೆ. ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ ಇದು. ವಸಾಹತುಶಾಹಿತ್ವಕ್ಕೆ ವಿರೋಧವನ್ನು ವ್ಯಕ್ತವಾಯಿತು, ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ಅಲಿಪ್ತ ನೀತಿ, ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಆದ್ಯತೆಯನ್ನು ನೀಡೋದು, ನಿಶಸ್ತ್ರೀಕರಣಕ್ಕೆ ಬೆಂಬಲವನ್ನು ನೀಡೋದು. ಈ ಎಲ್ಲ ಅಂಶಗಳು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳಾಗಿರ್ತವೆ. ಇನ್ನು 7ನೆಯ ಪ್ರಶ್ನೆ, ಭಯೋತ್ಪಾದನೆಯ ಸವಾಲನ್ನು ಎದುರಿಸಲು ಭಾರತವು ಕೈಗೊಂಡಿರುವ ಕ್ರಮಗಳಾವು ಅಂತ ಇದೆ. ರಾಷ್ಟ್ರೀಯ ತನಿಖಾ ದಳ NIA ಸ್ಥಾಪನೆ ಆಯಿತು, ವಿಶೇಷ ಪರಿಣಿತಿ ಪಡೆಗಳ ರಚನೆ ಆಯಿತು, ಭಯೋತ್ಪಾದಕ ನಿಗ್ರಹ ಪಡೆಗಳು, ಹಾಗೆ ಇಂಟೆಲಿಜೆನ್ಸ್ ಬ್ಯೂರೋ IB ಸ್ಥಾಪನೆ ಆಯಿತು, ಸಂಶೋಧನೆ ಹಾಗೂ ವಿಶ್ಲೇಷಣಾ ಘಟಕವನ್ನು RA ಸ್ಥಾಪನೆ ಮಾಡಲಾಗ್ತದೆ, ಹಣಕಾಸು ಗುಪ್ತಚರ ಘಟಕವನ್ನು ಜಾರಿಗೆಯನ್ನು ತಂದರು. ಸೊ ಇವೆಲ್ಲವೂ ಏನಪ್ಪ ಅಂದರೆ ಭಯೋತ್ಪಾದನೆಯ ಸವಾಲನ್ನು ಎದುರಿಸಲು ಭಾರತವು ಕೈಗೊಂಡಿರುವ ಕ್ರಮಗಳಾಗ್ತವೆ. 8ನೆಯ ಪ್ರಶ್ನೆ ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥದ್ದು, ಅತ್ಯಂತ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಿರುದ್ಯೋಗ ನಿವಾರಣೆಗೆ ಸರ್ಕಾರದ ಕ್ರಮಗಳೇನು ಅಂತ ಕೇಳಿದಾನೆ. ಜನಸಂಖ್ಯಾ ನಿಯಂತ್ರಣದ ಕ್ರಮಗಳನ್ನು ಜಾರಿಗೊಳಿಸೋದು, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಒದಗಿಸೋದು, ಕೃಷಿ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋದು, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣಾ ಯೋಜನೆಗಳನ್ನು ತರೋದು, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡೋದು. ಈ ಎಲ್ಲ ಅಂಶಗಳು ಏನಾಗಿರ್ತಪ್ಪ ಅಂದರೆ ನಿರುದ್ಯೋಗ ನಿವಾರಣೆಗೆ ಸರ್ಕಾರದ ಕ್ರಮಗಳಾಗಿರ್ತವೆ. ನೆಕ್ಸ್ಟ್
9ನೇ ಪ್ರಶ್ನೆ, ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು ಅಂತ ಕೇಳಿದ್ದಾನೆ. ಸೊ ಸಂಘಟಿತ ಕೆಲಸಗಾರರ ಕಾಯ್ದೆಗಳಿಗೆ ಬದ್ಧತೆಯಾಗಿದ್ದರೆ ಅಸಂಘಟಿತ ಕೆಲಸಗಾರರ ಕಾಯ್ದೆಗಳು ಅವರಿಗೆ ಇರುವುದಿಲ್ಲ. ಇನ್ನು ಸಂಘಟಿತ ಕೆಲಸಗಾರರು ನಿಗದಿತ ವೇತನ ಭತ್ಯೆಯನ್ನು ಪಡ್ಕೊಂಡ್ರೆ ಅಸಂಘಟಿತಕಾರರು ನಿಗದಿತ ವೇತನವನ್ನು ಪಡೆಯೋದಿಲ್ಲ. ಇನ್ನು ಸಂಘಟಿತ ಕೆಲಸಗಾರರಿಗೆ ನಿವೃತ್ತಿ ವೇತನವಿರುತ್ತದೆ, ಅಸಂಘಟಿತ ಕೆಲಸಗಾರರಿಗೆ ನಿವೃತ್ತಿ ವೇತನ ಇರುವುದಿಲ್ಲ. ಸಂಘಟಿತ ಕೆಲಸಗಾರರು ವೈದ್ಯಕೀಯ ಸೌಲಭ್ಯವನ್ನು ಪಡಿತಾರೆ, ಆದರೆ ಅಸಂಘಟಿತ ಕೆಲಸಗಾರರು ಯಾವುದೇ ರೀತಿಯ ವೈದ್ಯಕೀಯ ಸೌಲಭ್ಯವನ್ನು ಪಡೆಯೋದಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, 10ನೇ ಪ್ರಶ್ನೆ, ಅರಣ್ಯಗಳು ಮಾನವ ಮತ್ತು ಪರಿಸರಕ್ಕೆ ಬಹಳಷ್ಟು ಉಪಯುಕ್ತ ಸಂಪನ್ಮೂಲವಾಗಿವೆ, ಸಮರ್ಥಿಸಿ ಅಂತ ಕೇಳ್ತಾನೆ. ಇಲ್ಲ ಅರಣ್ಯಗಳ ಮಹತ್ವವನ್ನು ತಿಳಿಸಿ ಅಂತ ಕೇಳ್ತಾನೆ. ಸೊ ಎರಡೂ ರೀತಿಯ ಪ್ರಶ್ನೆಗೂ ಒಂದೇ ಉತ್ತರ. ಅರಣ್ಯಗಳು ಶುದ್ಧ ವಾಯು ಆಹಾರವನ್ನು ಪೂರೈಸುತ್ತವೆ, ಉತ್ತಮ ಮಳೆ ತರಲು ಸಹಾಯಕವಾಗಿವೆ, ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿವೆ, ಔಷಧೀಯ ಸಸ್ಯಗಳನ್ನು ಕೊಡ್ತವೆ, ಜೈವಿಕ ಪರಿಸರವಾದ ಸಮತೋಲನವನ್ನು ಮಾಡ್ತವೆ. ಸೊ ಈ ಎಲ್ಲ ಅಂಶಗಳು ಅರಣ್ಯಗಳ ಮಹತ್ವವನ್ನು ತಿಳಿಸ್ತದೆ. ಇಷ್ಟು ಬರೆದ್ರೆ ನಿಮಗೆ 3 ಅಂಕ ಸುಲಭವಾಗಿ ದೊರೀತದೆ. ಇನ್ನು 11ನೇ ಪ್ರಶ್ನೆ ನೋಡಿ, ಅರಣ್ಯಗಳ ಸಂರಕ್ಷಣಾ ವಿಧಾನಗಳು ಯಾವುವು ಅಂತ ಕೇಳ್ತಾನೆ. ಘರ್ಷಿತ ಮರಗಳನ್ನು ಕಡಿಯುವುದು, ನೆಕ್ಸ್ಟು ರೋಗಗಳನ್ನು ನಿಯಂತ್ರಿಸುವುದು, ತದನಂತರ ಸಸಿಗಳನ್ನು ನೆಡುವುದು, ಬೀಜಗಳನ್ನು ಹರಡುವುದು, ಹಾಗೆ ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಣ ಮಾಡಲಾಗ್ತದೆ. ಹಾಗೆ ಸಾರ್ವಜನಿಕರನ್ನು ಗಿಡ ನೆಡಲು ಪ್ರೋತ್ಸಾಹಿಸುವುದು ಕೂಡ ಈ ಒಂದು ಅರಣ್ಯಗಳ ಸಂರಕ್ಷಣಾ ವಿಧಾನಗಳಲ್ಲಿ ಒಂದು ಆಗಿರ್ತದೆ. ಓಕೆ, ಇನ್ನು ನೆಕ್ಸ್ಟು 12ನೇ ಪ್ರಶ್ನೆ ನೋಡಿ, ಭೂಕಂಪ, ಚಂಡಮಾರುತ, ಪ್ರವಾಹಗಳ ಭೂಕುಸಿತದ ದುಷ್ಪರಿಣಾಮಗಳೇನು ಅಂತ ಕೇಳ್ತಾನೆ. ನೋಡಿ, ಭೂಕಂಪದಿಂದಾಗುವ ದುಷ್ಪರಿಣಾಮಗಳಂದ್ರೇನು, ಯಾವ್ಯಾವು, ಚಂಡಮಾರುತದ ದುಷ್ಪರಿಣಾಮಗಳು ಯಾವುವು, ಪ್ರವಾಹಗಳಿಂದಾಗುವ ಪರಿಣಾಮಗಳೇನು, ಭೂಕುಸಿತದ ಪರಿಣಾಮಗಳೇನು ಅಂತ ಕೇಳಿದ್ರು ಕೂಡ 4 ಪ್ರಶ್ನೆಗಳಿಗೆ ಒಂದೇ ಉತ್ತರವನ್ನು ಬರೀಬೇಕು ನೀವು. ಯಾವುದಾದ್ರೂ ಕೇಳು, ಭೂಕಂಪದ್ದಾಗಿರ್ಬೋದು, ಚಂಡಮಾರುತ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಭೂಕುಸಿತ ಆಗಿರ್ಬೋದು, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಏನಪ್ಪ ಅಂದರೆ ಇದೆ, ಜನರ ಸಾವು ನೋವು. 1ನೇ ಪಾಯಿಂಟ್, ಅತಿಯಾದ ಜನರ ಸಾವು ನೋವು. ಓಕೆ, ಅತಿಯಾದ ಆಸ್ತಿ ಹಾನಿ ಉಂಟಾಗೋದು, ಆಸ್ತಿ ಏನಾಗ್ತದೆ, ಹಾನಿ ಉಂಟಾಗ್ತದೆ. 4 ಅಂಶಗಳಿಂದಾನೆ ಜನಜೀವನ ಅಸ್ತವ್ಯಸ್ತಗೊಳ್ತದೆ. ನೋಡಿರಿ, ಭೂಕುಸಿತ ಆಗಿರ್ಬೋದು, ಚಂಡಮಾರುತ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ಈ 4 ಅಂಶಗಳಿಂದನೇ ಜನರ ಸಾವು ಆಗ್ತದೆ, ನೋವು ಉಂಟಾಗ್ತದೆ, ಆಸ್ತಿ ಹಾನಿ ಉಂಟಾಗ್ತದೆ, ಜನಜೀವನ ಅಸ್ತವ್ಯಸ್ತವಾಗ್ತದೆ, ಸಾರಿಗೆ ಸಂಪರ್ಕ ಕಡಿತವಾಗ್ತದೆ, ರೋಗಗಳು ಏನಾಗ್ತಪ್ಪ ಹರಡ್ತವು, ಅದೇ ರೀತಿ ವಿದ್ಯುತ್ ಸಂಪರ್ಕ ಕಡಿತವಾಗ್ತದೆ. ಹೌದಾ, ಈ ಎಲ್ಲ ಅಂಶಗಳು ಏನಾಗ್ತಪ್ಪ ಅಂದರೆ ಸೊ ದುಷ್ಪರಿಣಾಮಗಳು ಆಗಿ ಮಾರ್ಪಾಡಾಗ್ತವೆ. ಓಕೆನಾ. ಸೊ ಈ 4 ಪ್ರಶ್ನೆಗಳಿಗೆ ಒಂದೇ ಉತ್ತರ, ಇದಿಷ್ಟೇ ಬರೆದರೆ 3 ಅಂಕ ನಿಮಗೆ ಸುಲಭವಾಗಿ ದೊರೆಯುತ್ತದೆ. ಇನ್ನು 13ನೇ ಪ್ರಶ್ನೆ ನೋಡಿ, ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ತಿಳಿಸಿ ಅಂತ ಕೇಳಿದ್ದಾನೆ. ಇಲ್ಲಿ ಅಥವಾ ಪ್ರಶ್ನೆ ಕೊಟ್ಟಿದ್ದ ನೋಡಿ, ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ತಿಳಿಸಿ ಅಂದರೂ ಒಂದೇ, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ಬರೆಯಿರಿ ಅಂತ ಕೇಳಿದ್ರು ಒಂದೇ, ಉತ್ತರವನ್ನು ನೀವು ಬರೀಬೇಕಾಗ್ತದೆ. ಗ್ರಾಮಗಳಿಗೆ ಮೂಲ ಸೌಕರ್ಯವನ್ನು ಒದಗಿಸುವುದು, ಗ್ರಾಮಗಳಿಗೆ ಏನು ಮಾಡೋದಂತೆ, ಮೂಲ ಸೌಕರ್ಯವನ್ನು ಒದಗಿಸುವುದು, ಗ್ರಾಮೀಣ ಜನರ ದುಡಿಯುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಕೃಷಿಯನ್ನು ಲಾಭದಾಯಕವಾಗಿಸುವುದು, ಗ್ರಾಮೀಣ ಜನರ ವಲಸೆಯನ್ನು ತಪ್ಪಿಸುವುದು. ಓಕೆ, ಹಾಗೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು, ಅಷ್ಟೇ ಅಲ್ಲದೆ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಮಾಡೋದು. ಸೊ ಈ ಎಲ್ಲ ಅಂಶಗಳು ಏನಾಗ್ತವಪ್ಪ ಅಂದರೆ ಗ್ರಾಮೀಣ ಅಭಿವೃದ್ಧಿ ಮಹತ್ವವನ್ನು ತಿಳಿಸ್ತವೆ. ಓಕೆ, ಈ 2 ಪ್ರಶ್ನೆಗಳನ್ನು ಎರಡರಲ್ಲಿ ಯಾವುದಾರ ಒಂದು ರೀತಿ ಕೇಳಿದ್ರು ಕೂಡ ಇದೇ ಉತ್ತರವನ್ನು ನೀವು ಬರೀಬೇಕಾಗ್ತದೆ. ಓಕೆ, ನೆಕ್ಸ್ಟ್ ನೋಡಿ 14ನೇ ಪ್ರಶ್ನೆ, ಬ್ಯಾಂಕಿನ ಗುಣಲಕ್ಷಣಗಳನ್ನು ತಿಳಿಸಿ ಅಥವಾ ಬ್ಯಾಂಕಿನ ಕಾರ್ಯಗಳನ್ನು ತಿಳಿಸಿ, ಅಥವಾ ಬ್ಯಾಂಕ್ ಒದಗಿಸುವ ಸೇವೆಗಳವು, ಅಥವಾ ಬ್ಯಾಂಕ್ ಖಾತೆ ತೆಗೆಯುವುದರಿಂದ ಆಗುವ ಅನುಕೂಲಗಳೇನು. ಈ 4 ರೀತಿಯ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಒಂದೇ ಉತ್ತರನ ಬರೀಬೇಕಾಗ್ತದೆ ನೀವು. ಏನಪ್ಪ ಅಂದರೆ, ಒಂದನೇದು ಠೇವಣಿಯನ್ನು ಅಂಗೀಕರಿಸುವುದು, ಸಾಲಗಳನ್ನು ಕೊಡುವುದು, ಹಣವನ್ನು ವರ್ಗಾಯಿಸುವುದು, ಹಾಗೆ ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡುವುದು, ATM ಕಾರ್ಡ್ ಕೊಡುವುದು, ಹಣದ ವಹಿವಾಟನ್ನು ಮಾಡುತ್ತವೆ. ಸೊ ಈ ಎಲ್ಲ ಅಂಶಗಳು ಏನಾಗ್ತವಪ್ಪ ಅಂದರೆ ಬ್ಯಾಂಕಿನ ಗುಣಲಕ್ಷಣಗಳು ಆಗ್ತವೆ. ಓಕೆನಾ. ಸೊ ಇದು ಇಂಪಾರ್ಟೆಂಟ್ ಪ್ರಶ್ನೆ, ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥದ್ದು. ಓಕೆನಾ. ಸೊ ಇದಾಗಿತ್ತು ಹಿಂದಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವಿಡಿಯೋದಲ್ಲಿ ನಾವು ಸಾಕಷ್ಟು ಬಾರಿ ಪುನರಾವರ್ತನೆಗೊಂಡ 3 ಅಂಕದ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದ್ವಿ. ಸೊ ಹಾಗಾಗಿ ಇದೇ ರೀತಿ 2 ಅಂಕದ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು ಹಾಗೂ 4 ಅಂಕದ ಪ್ರಶ್ನೆಗಳ ವಿಡಿಯೋವನ್ನು ಮಾಡ್ತೀವಿ. ಅಷ್ಟೇ ಅಲ್ಲದೆ 5 ಅಂಕದ ಪ್ರಶ್ನೆ ಆಗಿರ್ತಕ್ಕಂಥ ನಕ್ಷೆ ಏನಿದೆಯಲ್ಲ, ಅದರ ಒಂದು ವಿಡಿಯೋವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಸಾಕಷ್ಟು ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ತುಂಬ ಕಡಿಮೆ ಮಾಡ್ಕೊಳ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನಮಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ
ಸ್ಫೂರ್ತಿಯನ್ನು ನೀಡುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.